ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶಿಯಟ್ ಕೃಷ್ಣ. ಇವತ್ತು ನಾವು ತರಕಾರಿ ಬಿರಿಯಾನಿ ಅಂದರೆ ವೆಜಿಟೇಬಲ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಡಬಲ್ ಬೀನ್ಸ್ನ ರಾತ್ರಿನೇ ನೀರೊಳಗಡೆ ನೆನಾಕಿ ಇಟ್ಟಿದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀನ್ಸು ಇದನ್ನು ಉದ್ದುದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಬೇರೆ ತರಕಾರಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿಗೆ ನಾನು ಮೆಂತ್ಯ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು. ಅದ್ರ ಜೊತೆಗೆ ಒಂದು ಕಾಲು ಲೀಟ್ರಷ್ಟು ಮೊಸರು ಮತ್ತು ಒಂದು 5 ಟೊಮೆಟೊನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದೆರಡು ಮೀಡಿಯಮ್ ಸೈಜ್ದು ಆನಿಯನು. ಅದ್ರ ಜೊತೆಗೆ ಇಲ್ಲಿ ಪಲಾವ್ ಸಾಮಾನು ಎಲ್ಲವುದು ಮಿಕ್ಸಾಗಿ ಬರುತ್ತೆ ನೋಡಿ. ಬೇ ಲೀವ್ಸು, ಸ್ಟಾರು, ಮೊರಾಟ್ ಮೊಗ್ಗು, ಜಾಪತ್ರಿ, ಏಲಕ್ಕಿ, ಚಕ್ಕೆ, ಲವಂಗ, ಜಾಫಲು ಮತ್ತು ಕಲ್ಲು ಹೂವು ಅದೆಲ್ಲದನ್ನು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ. ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಚಕ್ಕೆ, ಜಾಯ್ಫಲ್ ಅಂತಾರಲ್ಲ ಅದು, ಜಾಕಾಯಿ ಅಂತೀವಲ್ಲ ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ. ಇದನ್ನೆಲ್ಲದನ್ನು ಹಾಕಿ ನಾವು ಆಡಿಸ್ಕೋಬೇಕು ಫಸ್ಟು. ಇವಾಗ ನಾನು ಏನು ತೋರಿಸ್ದೆ ಈ ಐಟಮ್ಸ್ನೆಲ್ಲ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಾನು ತುಂಬ ಈಸಿಯಾಗಿ ಹೇಗೆ ವೆಜ್ ಪಲಾವ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸಲ. ಇವಾಗ ಅದು ಪೇಸ್ಟ್ ಆಗಿದೆ. ಇಲ್ಲಿ ಕುಕ್ಕರ್ಗೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ನಾನು ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಅದಕ್ಕೆ ನಾವೇನು ಪಲಾವ್ ಸಾಮಾನು ತೋರಿಸೋದ್ನಲ್ಲ ಎಲ್ಲ ಪಲಾವ್ ಸಾಮಾನು ಹಾಕ್ಕೊಳ್ಳಿ. ಈಗ ನೀವು ಪಲಾವ್ ಸಾಮಾನು ಹಾಕ್ಕೊಳ್ಳೋದ್ರಿಂದ ಅದು ಫ್ಲೇವರ್ಸು ಚೆನ್ನಾಗಿ ಬರುತ್ತೆ. ನೀವು ಅದು ಹಾಕಿ ಫ್ರೈ ಮಾಡ್ತಾ ಇದ್ದಂಗೆ ಅರೋಮಾ ಚೆನ್ನಾಗಿ ಬರುತ್ತೆ ಮನೆಯಲ್ಲೆಲ್ಲ. ಬೇಕಾದರೆ ಗಮನಿಸಿ ಹಾಕಿ. ಇದಾದಮೇಲೆ ನೆಕ್ಸ್ಟು ಆನಿಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಯಾವ ಐಟಮ್ ಆದಮೇಲೆ ಯಾವ ಐಟಮ್ನ ಹಾಕಬೇಕು ಅದು ಗೊತ್ತಿದ್ದರೆ ಪಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ಏನಕ್ಕಂದರೆ ಆನಿಯನ್ ಅನ್ನೋದು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಬೇಕು, ಅದಕ್ಕೋಸ್ಕರ. ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ನಮ್ಮ ತರಕಾರಿ, ನಿಮಗೆ ನಾನಿಲ್ಲಿ 3 ತರಕಾರಿ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬಟಾಣಿ ಎಲ್ಲನೂ ಹಾಕೋಬೋದು. ಇದ್ರ ಜೊತೆಗೆ ನಾನು ರಾತ್ರಿನೇ ನೆನೆಸಿಟ್ಕೊಂಡಿರೋಂಥ ಡಬಲ್ ಬೀನ್ಸ್ನ ಹಾಕ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಡಬಲ್ ಬೀನ್ಸ್ ಹಾಕಿ ಪಲಾವ್ ಮಾಡಿ. ಮದುವೆ ಮನೆಗಳೆಲ್ಲ ಮಾಡ್ತಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸೇಮ್ ಮದುವೆ ಮನೇಲಿ ಮಾಡೋ ಪಲಾವ್ ಟೇಸ್ಟೇ ಬರುತ್ತೆ. ಇದ್ರ ಜೊತೆಗೆ ನಾವು ಟೊಮೆಟೊನ ನಾನು ಹೀಗೆ ಉದ್ದುದ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಕಲರ್ಗೋಸ್ಕರ. ಇದ್ರ ಜೊತೆಗೆ ನಾವು ಏನು ನಾನು ಆಲ್ರೆಡಿ ಹೇಳಿದ್ನಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟನ್ನ ಹಾಕಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊ ನೋಡಿ. ಇಲ್ಲೇ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ, ಅದಕ್ಕೆ ನಾನು ಗ್ಯಾರಂಟಿ. ಇವಾಗ ಇದ್ರ ಜೊತೆಗೆ ನೀವು ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಆಯಿಲ್ ಸಪ್ರೇಟ್ ಆಗೋವರೆಗೂ ಅಷ್ಟೇ. ನೋಡಿ ಆಯಿಲ್ ಸಪ್ರೇಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಲ್ವ ನಿಮಗೆ. ಈ ಟೈಮಲ್ಲಿ ನೀವು ಲೆಮನನ್ನು ಇಟ್ಕೊಳ್ಳಿ. ಅರ್ಧ ಜ್ಯೂಸ್ ಚೆನ್ನಾಗಿದ್ದರೆ ಅರ್ಧ, ಚೆನ್ನಾಗಿಲ್ಲ ಇನ್ನು ಸ್ವಲ್ಪ ಬೇಕಂದರೆ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಕಸ್ತೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಆರಾಮ ಬರ್ತಾ ಇರುತ್ತೆ ಫ್ರೆಂಡ್ಸ್. ಯಾವಾಗ ಪಲಾವ್ ಆಗುತ್ತೋ ಯಾವಾಗ ತಿಂತೀವಿ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಗ್ಲಾಸು ಇದನ್ನ ಇಟ್ಕೊಂಡಿದ್ದೀನಿ ರೈಸು. ಅದಕ್ಕೆ ನೀವು 4 ಗ್ಲಾಸು ನೀರು ಹಾಕ್ಕೋಬೇಕು. ಆ ರೈಸನ್ನು ಹಾಕಿ ಮಸಾಲ ಮಿಕ್ಸ್ ಮಾಡಿ. ಇವಾಗ ನಾನು 4 ಗ್ಲಾಸು ನೀರನ್ನು ಹಾಕಿದ್ದೀನಿ. ಅದೇ 1:2 ರೇಷಿಯೋದಲ್ಲಿ ವಾಟರ್ನ ಹಾಕ್ಕೋಬೇಕು. ಇಲ್ಲೇನು ಮಾಡಬೇಕಂದ್ರೆ ನೀವು ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಾಯ್ಲ್ ಆಗಬೇಕು ವಾಟರು. ಆಮೇಲೆ ನೀವು ಕುಕ್ಕರ್ನ ಮುಸ್ಕನ್ನು ಹಾಕಿ, ಆವಾಗ ತಳ ಹಿಡಿಯೋದಿಲ್ಲ. ಅದು ಒಂದು ಟಿಪ್ಸು, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ನಾನು ಇಲ್ಲಿ ಮಾಡ್ತಾ ಇರೋದು, ಇಲ್ಲಿ ತೋರಿಸ್ತಾ ಇರೋದು ನಾನು ಹೆಚ್ಚು ಕಮ್ಮಿ ನೀವು ಒಂದು 5 ಮೆಂಬರ್ಸ್ಗೆ ಸರ್ವ್ ಮಾಡ್ಕೋಬೋದು ಟಿಫನ್ಗೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಕುದಿ ಬಂದ ಮೇಲೆ ನಾನು ವಿಷಲ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ಡನ್ನು. ಈಗ ನಮಗೆ 2 ವಿಷಲ್ಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಕಂಪ್ಲೀಟಾಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ನೀವು ಅದನ್ನು ಓಪನ್ ಮಾಡಿ ಲಿಡ್ಡು ನೋಡಿ, ಹೀಗೆ ಕಾಣಿಸುತ್ತೆ. ಇವಾಗ ಅದನ್ನು ನೀವು ಚೆನ್ನಾಗಿ, ಅದು ತಣ್ಣಗಾಗಿದೆ ಇವಾಗ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಯಲ್ಲೇ ಮಿಕ್ಸ್ ಮಾಡೋಕ್ಕೆ ಹೋದರೆ ಆ ರೈಸ್ ಇರುತ್ತಲ್ಲ ಅದೆಲ್ಲ ಬ್ರೇಕ್ ಆಗಿಬಿಡತ್ತೆ, ಚೆನ್ನಾಗಿ ನಿಮಗೆ ಉದುರಾಗಿ ಬರಲ್ಲ ನೋಡಿ. ಇವಾಗ ಸೇಮ್ ಹೋಟೆಲಲ್ಲಿ ಮದುವೆ ಮನೆಯಲ್ಲಿ ಮಾಡುವಂಥ ಟೇಸ್ಟ್ ಇರುವಂಥದ್ದೇ ಪಲಾವು ವೆಜಿಟೇಬಲ್ ಬಿರಿಯಾನಿನ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ. ಅದ್ರ ಜೊತೆಗೆ ನೀವು ರಾಯ್ತ ಮತ್ತು ಚಟ್ನಿ ಜೊತೆಲಿ ಅದನ್ನು ಸರ್ವ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್. ನೀವು ಹೇಗಿತ್ತಂತ ಟ್ರೈ ಮಾಡಿ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಇದಕ್ಕೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದಷ್ಟು ವೀಡಿಯೋಸ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್.